ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋ ಮೂಲಕ ನಾನು ನಿಮಗೆ ರಾಗಿ ಮಣ್ಣಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಂಗಳೂರು ಕಡೆ ಮಾಡುವಂತಹ ರೆಸಿಪಿ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಮಂಗಳೂರು ಕಡೆ ಎಲ್ಲ ಈ ರೆಸಿಪಿಯನ್ನೇ ಮಾಡೋದು. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ತಿನ್ನೋದಕ್ಕೆ ಹಲ್ವಾ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ ದೋಸೆ ಅಕ್ಕಿಯನ್ನು 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ನೆನೆಸಿ 6 ಗಂಟೆ ಆಗಿದೆ. ಈಗ ನಾನು ಅದನ್ನು ಕ್ಲೀನಾಗಿ 3 ಸಲ ವಾಶ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿ ಹಾಕೋದಕ್ಕಿಂತ ಸೊಸೈಟಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಕಾಯಿ ತುರಿ ಬೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು 1.5 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ ಇದ್ದರೆ ಕಾಯಿ ತುರಿನಲ್ಲಿ ಅದನ್ನು ತೆಗೆದಿಟ್ಬಿಡಿ. ಮತ್ತು ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟೇ. ಇದು ಈಸಿಯಾದಂತಹ ಪ್ರೊಸೀಜರ್, ಯಾರು ಕೂಡ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ನಾನೇನು ರುಬ್ಕೊಂಡಿದ್ದೀನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀವು ಸ್ವಲ್ಪ ಹೈ ಫ್ಲೇಮ್ಗೆ ಇಡಬೇಕಾಗತ್ತೆ. ನಾನಿಲ್ಲಿ ಪೇಸ್ಟನ್ನು ಹಾಕಿದ ನಂತರ ಒಂದು 8ರಿಂದ 9 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಯಾವ ಕಪ್ಪಲ್ಲಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಲ್ವ ಅದೇ ಕಪ್ಪಲ್ಲಿ ನಾನು ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೋತೀರಾ ಅದರಲ್ಲೇ ನೀವು 8-9 ಗ್ಲಾಸ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನೀವು ಇದನ್ನು ಕಲಿಸ್ತಾ ಬರಬೇಕು. ಈ ಥರ ನೀವು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ನೀವು ಕಲಿಸ್ಲಿಲ್ಲ ಅಂದರೆ ಇದು ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೀವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಯಾವಾಗೂ ಕೈ ಇಟ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಸ್ವಲ್ಪ ಒಂದೊಂದು ನಿಮಿಷಕ್ಕೂ ನೀವು ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಅದು ತಳ ಹಿಡಿಯೋದಿಲ್ಲ. ತಳ ಹಿಡಿದ್ರೆ ನಿಮಗೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಆವಾಗ ನಿಮಗೆ ಹಲ್ವಾ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ಥರ ನೀವು ಚೆನ್ನಾಗಿ ಈಗ ನೀರಿರೋದು ಹೇಗೆ ನಿಮಗೆ ದಪ್ಪಗಾಗ್ತಾ ಬರ್ತದೆ ನೋಡಿ, ನಿಮಗೆ ತಿಕ್ನೆಸ್ ಗೊತ್ತಾಗ್ತಾ ಇದೆ. ಈ ರೀತಿ ನೀವು ಕಲಿಸ್ಕೊತಾನೆ ಇರಬೇಕು. ಯಾವ ರೀತಿ ನಾವು ಹಲ್ವಾ ಮಾಡ್ಕೋತೀವಲ್ವ ಅದೇ ರೀತಿಯಾಗಿ ನೀವು ಕಲಿಸ್ತಾನೆ ಇರಬೇಕು. ಇಲ್ಲಿ ಬೇಕಾದರೆ ನೀವು ತುಪ್ಪ ಬೇಕಂದರೆ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಪ್ಪ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ಈಗ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಒಂದು ಕಪ್ಗೆ ಈ ರೀತಿಯಾಗಿ ನೀವು ಒಂದು ಸ್ಪೂನಲ್ಲಿ ತೆಗೆದು ಹಾಕ್ಕೊಳ್ಳಿ ಮತ್ತು 1 ನಿಮಿಷ ಬಿಡಿ. ಅಲ್ಲಿವರೆಗೂ ಇದು ಈ ರೀತಿ ಕುದೀತಾ ಇರಲಿ. ಇವಾಗ ಸ್ವಲ್ಪ ತಿಕ್ಕಾಗಿದೆ ನೋಡಿ. ಇವಾಗ ಇದೇನಾದರೂ ಕಪ್ಪಲ್ಲಿರೋದು ಸ್ವಲ್ಪ ಇವಾಗ ನೀವು ನೋಡಿಸ್ತೀನಿ ನೋಡಿ. ಈ ಥರ ಇವಾಗ ನೀಟಾಗಿ ಇದು ಪ್ಲೇಟ್ ಬಿಟ್ಟು ಬರ್ತಾ ಇದೆ ನೋಡಿ. ಈ ಥರ ಬಂದರೆ ಸಾಕು. ಇವಾಗ ಇದು ಚೆನ್ನಾಗಿ ಆಗಿದೆ ಅಂತ ಇವಾಗ ನಾವು ಇಳಿಸ್ಕೊಬೋದು ಇದನ್ನು. ನೋಡಿ, ಈ ಥರ ಬಿಟ್ಟು ಬರಬೇಕು. ಅದು ಪ್ಲೇಟನ್ನು ಬಿಡಬೇಕು. ಅಲ್ಲಿವರೆಗೂ ನೀರು ಇದ್ಬಿಟ್ರೆ ನಿಮಗೆ ಅದು ಹದ ಕರೆಕ್ಟಾಗಿ ಬಂದಿಲ್ಲ ಅಂತ. ಈಗ ನೋಡಿ, ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಚೆನ್ನಾಗಿ ಇವಾಗ ತುಪ್ಪ ಸವರ್ಕೋತಾ ಇದ್ದೀನಿ. ನಾನು ಹಲ್ವಾಗೆ ತುಪ್ಪ ಹಾಕಿಲ್ಲ, ಹಾಗಾಗಿ ಇಲ್ಲೇ ತುಪ್ಪ ಸವರ್ಕೋಬೇಕು ಚೆನ್ನಾಗಿ. ಮತ್ತು ಹಲ್ವಾ ತುಪ್ಪ ಸವರ್ಕೊಂಡು ಹಾಕೋದ್ರಿಂದ ನಿಮಗೆ ಅದು ಚೆನ್ನಾಗಿ ಬಿಟ್ಟು ಬರುತ್ತೆ ಪ್ಲೇಟು. ನೋಡಿ, ಈ ರೀತಿಯಾಗಿ ನಾವು ಅದನ್ನು ಚೆನ್ನಾಗಿ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲ ಸೈಡು ಕೂರೋ ಥರ ನಾವು ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕರೆಕ್ಟಾಗಿದು ಹೀಗೆ ಒಂದು ಸಲ ಅಲ್ಲಾಡಿಸ್ಕೊಬೇಕು. ಆವಾಗ ಸೆಟ್ ಆಗುತ್ತೆ ನೀಟಾಗಿ. ನೋಡಿ, ಈ ಥರ ಸೆಟ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಬರುತ್ತೆ. ನೀವು ಯಾವ ರೀತಿಯಾದಂಥ ಶೇಪ್ ಏನು ಮಾಡೋದೇ ಬೇಕಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಇವಾಗ 1 ಗಂಟೆ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನು 1 ಗಂಟೆ ಸೈಡಲ್ಲಿ ಎತ್ತಿಟ್ಟಿದ ನಂತರ ಈ ಥರ ಸೆಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಾಗಿ ಕಟ್ ಮಾಡ್ಕೋಬೋದು. ಯೂಶ್ವಲಿ ಈ ಶೇಪಲ್ಲೇ ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾದಂತಹ ಮಣ್ಣಿ ತಿನ್ನೋದಕ್ಕೂ ತುಂಬ ಟೇಸ್ಟಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಶಿವರಾತ್ರಿ ಹಬ್ಬಕ್ಕೆ ಮಂಗಳೂರು ಕಡೆ ಎಲ್ಲ ಇದೇ ರೆಸಿಪಿಯನ್ನು ಟ್ರೈ ಮಾಡೋದು. ಈ ರೆಸಿಪಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ, ಈ ಥರ ಒಂದು ಪೀಸ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಟ್ಟಾಗಿ ಬರ್ತಾ ಇದೆ ಅಂತ. ಇದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.